ರಾಜೀನಾಮೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಮಿಸ್ಸಿಂಗ್. ಕೆಲ ಗಂಟೆಗಳಿಂದ ಸಂಪರ್ಕಕ್ಕೆ ಸಿಗದ ರಾಜೀನಾಮೆ ರೆಡ್ಡಿ. ರಾಜೀನಾಮೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಮಿಸ್ಸಿಂಗ್. ಕೆಲ ಗಂಟೆಗಳಿಂದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ರಾಜೀನಾಮೆ ರೆಡ್ಡಿ. ರಾಜೀನಾಮೆ ರೆಡ್ಡಿಯ ಮೊಬೈಲ್ ಫೋನ್ ಸ್ವಿಚ್ ಆಫ್. ಆನೇಕಲ್ ಬಳಿಯ ಫಾರ್ಮ್ ಹೌಸ್ನಲ್ಲೂ ಇಲ್ಲ, ತಮ್ಮ ನಿವಾಸದಲ್ಲಿಯೂ ಇಲ್ಲ ರಾಜೀನಾಮೆ ರೆಡ್ಡಿ. ಶಾಸಕರ ಕಚೇರಿಯಲ್ಲೂ ಇಲ್ಲ, ತೋಟದ ಮನೆಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಿತ್ತು, ಅಲ್ಲೂ ಇಲ್ಲ. ಸದ್ಯ ಅಜ್ಞಾತ ಸ್ಥಳದಲ್ಲಿರುವಂತಹ ರಾಮಲಿಂಗಾರೆಡ್ಡಿ ಎಲ್ಲಿ ಹೋಗಿದ್ದಾರೆ, ಯಾವ ಗೌಪ್ಯ ಸ್ಥಳಕ್ಕೆ ಹೋಗಿದ್ದಾರೆ? ಖಾಸಗಿ ಕಾರ್ನಲ್ಲಿ ತಮಿಳುನಾಡಿಗೆ ಹೋದ್ರ ರೆಡ್ಡಿ? ಕೈ ಸಿಗದ ರೆಡ್ಡಿ. ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್. ರೆಡ್ಡಿ ಮನವೊಲಿಸಲು ಹೈಕಮಾಂಡ್ ಶತ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಯಾರಿಗೂ ಸಿಗದ ನಿಗೂಢ ಸ್ಥಳದಲ್ಲಿ ರೆಡ್ಡಿ ಇದ್ದಾರೆ. ರೆಡ್ಡಿ ಬೇಡಿಕೆಗಳಿಗೆ ಹೈಕಮಾಂಡ್ ಮಣಿಯುತ್ತಾ ಅವರ ಬೇಡಿಕೆಯನ್ನ ಈಡೇರಿಸಿಕೊಡುತ್ತಾ ರೆಡ್ಡಿಗೆ ದೆಹಲಿ ವರಿಷ್ಠರು ಬುಲಾವ್ ನೀಡ್ತಾರಾ? ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ನ ಬೆಳವಣಿಗೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ರಾಮಲಿಂಗಾರೆಡ್ಡಿ ನಡೆ. ರಾಜೀನಾಮೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಮಿಸ್ಸಿಂಗ್. ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ. ಕೆಲ ಗಂಟೆಗಳಿಂದ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಮೊಬೈಲ್ ಫೋನ್ ಸ್ವಿಚ್ ಆಫ್ ಇದೆ. ಎಲ್ಲಿಗೆ ಹೋದ್ರು? ಆನೇಕಲ್ ಬಳಿಯ ಫಾರ್ಮ್ ಹೌಸ್ನಲ್ಲೂ ಇಲ್ಲ, ತಮ್ಮ ನಿವಾಸದಲ್ಲಿಯೂ ಇಲ್ಲ. ಎಲ್ಲಿ ಹೋದ್ರು ರಾಜೀನಾಮೆ ರೆಡ್ಡಿ ಅಂತ ಹೈಕಮಾಂಡ್ಗೆ ಫುಲ್ ಟೆನ್ಷನ್ ಆಗಿ ಹೋಗ್ಬಿಟ್ಟಿದೆ. ಶಾಸಕರ ಕಚೇರಿಯಲ್ಲೂ ಇಲ್ಲ ರಾಜೀನಾಮೆ ರೆಡ್ಡಿ ಅಂತ ಹುಡುಕಾಟವನ್ನು ನಡೆಸ್ತಾ ಇದೆ ಹೈಕಮಾಂಡ್. ಸದ್ಯ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ರಾಮಲಿಂಗಾರೆಡ್ಡಿ ಎಲ್ಲಿಗೆ ಹೋದ್ರು? ತಮಿಳುನಾಡಿಗೆ ಏನಾದ್ರೂ ಹೋಗ್ಬಿಟ್ರಾ ಅಂತ. ಕೈಗೆ ಸಿಗದ ರೆಡ್ಡಿ. ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್. ರೆಡ್ಡಿ ಮನವೊಲಿಸಲು ಹೈಕಮಾಂಡ್ ಶತ ಪ್ರಯತ್ನ. ಆದ್ರೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ ನಿಗೂಢ ಸ್ಥಳದಲ್ಲಿ ರೆಡ್ಡಿ ಇರುವಂತದ್ದು. ರೆಡ್ಡಿ ಬೇಡಿಕೆಗಳಿಗೆ ಹೈಕಮಾಂಡ್ ಮಣಿಯುತ್ತಾ ರೆಡ್ಡಿ ಬೇಡಿಕೆಯನ್ನ ಈಡೇರಿಸಿಕೊಡುತ್ತಾ ರೆಡ್ಡಿಗೆ ದೆಹಲಿ ವರಿಷ್ಠರು ಬುಲಾವ್ ನೀಡ್ತಾರ? ಗೊತ್ತಿಲ್ಲ. ಬಟ್ ಸದ್ಯದ ಬೆಳವಣಿಗೆ ರೆಡ್ಡಿ ಎಲ್ಲಿ ಹೋದ್ರು? ಅಜ್ಞಾತ ಸ್ಥಳ. ಯಾವ ಅಜ್ಞಾತ ಸ್ಥಳದಲ್ಲಿದ್ದಾರೆ? ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವಂತಹ ರಾಮಲಿಂಗಾರೆಡ್ಡಿಯ ನಡೆ. ರಾಮಲಿಂಗಾರೆಡ್ಡಿ, ನನಗೆ ಯಾವುದೇ ಕೋಪ ಇಲ್ಲ, ಅಸಮಾಧಾನ ಇಲ್ಲ, ನನ್ನ ಆತ್ಮ ಗೌರವಕ್ಕೆ ಧಕ್ಕೆ ತೆಗೆದುಕೊಂಡು ನಾನು ಇಲ್ಲಿ ಕೆಲಸ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ಅಂದರೆ ಮೀನ್ಸ್ ನಾನು ಏನು ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ, ಅದು ನನಗೆ ಇಷ್ಟ ಇಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದ್ದೀನಿ. ಆ ಖಾತೆಯನ್ನು ಕೊಟ್ಟರೆ ನಾನು ಕೆಲಸ ಮಾಡ್ತಿದ್ದೆ. ಬಟ್ ಜಲಸಂಪನ್ಮೂಲ ಖಾತೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಆಸಕ್ತಿ ಇಲ್ಲ. ಸೊ ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಸಚಿವ ಸ್ಥಾನಕ್ಕೆ ಅಂತ ಕ್ಲಾರಿಟಿಯನ್ನು ಕೊಟ್ಟು ರಾಜೀನಾಮೆಯನ್ನು ಕೊಟ್ಟಂಥ ರಾಮಲಿಂಗಾರೆಡ್ಡಿ ಈಗ ಅಜ್ಞಾತವಾಸಿ ಆಗಿದ್ದಾರೆ. ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಹೈಕಮಾಂಡ್ಗೆ ಕೂಡ ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿವೇಕ್, ರಾಮಲಿಂಗಾರೆಡ್ಡಿ ಅವರ ನಡೆ ಈಗ ಸದ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹೈಕಮಾಂಡ್ಗೆ ಒಂದ್ ಕಡೆ ದೊಡ್ಡ ಮಟ್ಟದ ಟೆನ್ಷನ್ ಅನ್ನ ತಂದು ಒದಗಿದೆ. ರಾಮಲಿಂಗಾರೆಡ್ಡಿ ಎಲ್ಲಿ ಹೋಗಿದ್ದಾರೆ, ಯಾವ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಏನಾದ್ರೂ ಇದೆಯಾ? ಎಸ್ ವನಿತಾ, ಮೊನ್ನೆ ಅಷ್ಟೇ ಅಂದರೆ ಜೂನ್ 3ನೇ ತಾರೀಕು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ. ಅದಾದ ಬಳಿಕ ನಿನ್ನೆ ಜೂನ್ 4ನೇ ತಾರೀಕು ರಾತ್ರಿ ಅಷ್ಟೇ ಖಾತೆ ಹಂಚಿಕೆ ಆಗುತ್ತೆ ಅಧಿಕೃತವಾಗಿ. ಆ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಈ ಸಚಿವ ಸ್ಥಾನಕ್ಕೆ ಅಂತ ಹೇಳಿದ್ರು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಅದಾದ ಬಳಿಕ ಇವತ್ತು ಬೆಳಗ್ಗೆ
ಸುದ್ದಿಗೋಷ್ಠಿ ಮಾಡಿ ನೇರವಾಗಿ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ, ಆ ನಿಟ್ಟಿನಲ್ಲಿ ಈ ಖಾತೆಗೆ ರಾಜೀನಾಮೆ ಕೊಡ್ತೀನಿ. ನಾನು ಈ ಹಿಂದೆ ಕೂಡ ಬೇಡಿಕೆಯನ್ನು ಇಟ್ಟಿದ್ದೆ, ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೂ ಮುಂಚಿತವಾಗಿ DK ಶಿವಕುಮಾರ್ ಹಾಗೂ ಅವರ ಸಹೋದರರಾದಂಥ DK ಸುರೇಶ್ ಅವರು ಅವರೇ ಹೇಳಿದ್ರು, ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡಿಸ್ತೀವಿ ಅಂತ ಹೇಳಿದ್ರು. ಈಗ ಅವರು ಕೊಡಿಸ್ಲಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಒಂದಿಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಿದೆ, ಮೈ ವರ್ಡ್ ಮೈ ಟಾಕ್ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ಗಳು ಕೂಡ ರಾಮಲಿಂಗಾರೆಡ್ಡಿ ಅವರ ಕಡೆಯವರು ಪೋಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ಆದ ಬಳಿಕ, ರಾಜೀನಾಮೆಯನ್ನು ಕೊಟ್ಟ ಬಳಿಕ ರಾಮಲಿಂಗಾರೆಡ್ಡಿ ಅವರು ಅವರ ಕಚೇರಿಯಿಂದ ತೆರಳ್ತಾರೆ. ಸದ್ಯ ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಕುತೂಹಲ ಮೂಡಿಸ್ತಿದೆ. ಸದ್ಯದ ಮಟ್ಟಿಗೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವರು ಆನೇಕಲ್ ಬಳಿ ಇರ್ತಕ್ಕಂಥ ಅವರ ಫಾರ್ಮ್ ಹೌಸ್ಗೆ ಹೋದ್ರು ಅಂತ ಹೇಳಿದ್ರು. ಸದ್ಯ ಆ ಫಾರ್ಮ್ ಹೌಸ್ನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರಿಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಮನೆಯಲ್ಲೂ ಕೂಡ ಇಲ್ಲ, ಜೊತೆಗೆ ಅವರ ಕಚೇರಿಯಲ್ಲೂ ಕೂಡ ಇಲ್ಲ. ಈ 3 ಸ್ಥಳಗಳಲ್ಲೂ ಕೂಡ ಅವರಿಲ್ಲ. ಕಳೆದ ಒಂದಿಷ್ಟು ಗಂಟೆಗಳಿಂದ ನಾಪತ್ತೆ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಅಂತಲೇ ಹೇಳ್ಬೋದು. ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಕೂಡ ಆಗಮಿಸಿದ್ರು. ಅವರು ಕೂಡ ಒಂದಿಷ್ಟು ವಿಚಾರವಾಗಿ ಈ ಪೈಕಿ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಆದರೆ ಅವರು ಕೂಡ ಎಲ್ಲಿ ಅಂತ ಕೇಳಿದಂಗೆ ಕೂಡ ಕಂಡು ಬರ್ತಾ ಇದೆ, ಸಂಪರ್ಕಕ್ಕೆ ಕೂಡ ಪ್ರಯತ್ನ ಮಾಡದಂತೆ ಕಂಡು ಬರ್ತಾ ಇದೆ. ಆದರೆ ರಾಮಲಿಂಗಾರೆಡ್ಡಿ ಅವರ ಫೋನು ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ಅವರಿಗೆ ಮನವೊಲಿಸುತ್ತೆ, ಹೈಕಮಾಂಡ್ ದೆಹಲಿಗೆ ಕರೆ ಕೊಡುತ್ತಾ ಅಥವಾ ಅವರನ್ನ ಕರೆಸ್ಕೊಂಡು ಇದೇ ಸಚಿವ ಸ್ಥಾನ ಮುಂದುವರಿಸ್ಕೊಂಡು ಹೋಗಿ 6 ತಿಂಗಳಾದ್ಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಹೇಳುತ್ತಾ, ಅಥವಾ ಸಚಿವ ಸ್ಥಾನನೇ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ತ್ಯಜಿಸಿದ್ದಾರೆ. ನನಗೆ ಯಾವುದೇ ಸಚಿವ ಸ್ಥಾನ ಬೇಡ, ಕೊಟ್ಟರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲಾಂದರೆ ಯಾವುದೇ ಖಾತೆ ಬೇಡ, ನಾನು ಸೀನಿಯರ್ ಇದ್ದೇನೆ, ಸಾಕಷ್ಟು ಬಾರಿ ಇಲ್ಲಿ ಗೆದ್ದಿದ್ದೇನೆ, 8 ಬಾರಿ ಇಲ್ಲಿ ಗೆದ್ದಿದ್ದೇನೆ, ಕಳೆದ 5 ದಶಕಗಳಿಂದ ನಾನು ಕಾಂಗ್ರೆಸ್ ರಾಜಕಾರಣದಲ್ಲಿದ್ದೇನೆ ಬೆಂಗಳೂರಿನಲ್ಲಿ, ಆದರೂ ಕೂಡ ಸೀನಿಯಾರಿಟಿ ವೈಸ್ ಆಗಿ ಕೊಟ್ಟಿಲ್ಲ ಅನ್ನೋದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಇವತ್ತು ಅವರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾದರೂ. ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಸುತ್ತಮುತ್ತಲೂ ಜೊತೆಗೆ ರಾಜ್ಯಾದ್ಯಂತ ಈ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತೀನಿ ಅಂದ್ರೆ. ಆದರೆ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿಗಳು ಇಲ್ಲಿವರೆಗೂ ಕೂಡ ಲಭ್ಯವಾಗಿಲ್ಲ. ಆದರೆ ಅವರಿಗೆ ಹೈಕಮಾಂಡ್ ಯಾವ ರೀತಿಯಾಗಿ ಮನವೊಲಿಸುತ್ತೆ, ಮುಂದಿನ ನಡೆಗಳೇನು ಅಂತ ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸ್ತಿದೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.